ನಮ್ಮ ಯಜಮಾನ್ರ ಹೆಸರು ಸಿ ಕೃಷ್ಣಪ್ಪ, ಚಲಾಲಪ್ಪನವ್ರ ಮಗ ಅವರು. ಅವ್ರ ಹೆಂಡತಿ ನಾನು ಪಾರ್ವತಮ್ಮ. ಅವ್ರಿಗೆ ಸ್ಲೋಪ್ ಹೊಡೆದು ಇದು ಜನವರಿ 7ನೇ ತಾರೀಕೇನು ಆಯ್ತು ಸರ್. ಅವ್ರಿಗೆ ಸ್ಲೋಪ್ ಹೊಡೆದಿದ್ದು. ಇದು ಇವತ್ತಿಗೂ ನಾವು ತೋರಿಸ್ತಾನೆ ಇದ್ದೀವಿ, ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದೀವಿ. ನಿನ್ನೆ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ನಾಳೆ ಹೋಗ್ಬೇಕು ನಾವು. ಕೋಲಾರಲ್ಲಿ ಅಪೋಲೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದು ಇದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಹೋದಾಗೆಲ್ಲ ಒಂದು ಸೈಲಿಗೆ ಹೋದ್ರೆ 5-6 ಸಾವಿರ ಆಗ್ತದೆ. ಟ್ಯಾಬ್ಲೆಟು, ಟ್ಯಾನಿಕು, ಆಳು ಮೂಳು ಅಂತ. ಸರಿ ಅಮ್ಮ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಯಜಮಾನ್ರು? 10 ವರ್ಷ ಮೇಲೆ ಆಗೈತೆ ಸರ್ ಮಾಡೋದು. ಇವಾಗ ಏನು ತೊಂದರೆ ಆಗಿರೋದು? ತೊಂದರೆ ಅಂದರೆ ಇವಾಗ ನಾವೇ ಮಾಡ್ತಾ ಇದ್ವಿ. ಅವ್ರಿಗೆ ಹಂಗಾದ್ಮೇಲೆ ನಾನೇ ಮಾಡಿದೆ ಸ್ವಲ್ಪ ದಿನ. ಆಮೇಲೆ ತಿರುಗಿ ನಾವು ಇದು ಹಾಸ್ಪಿಟ್ಲು ಆಳು ಮೂಳು ಹೋಗ್ಬೇಕಂತ ಹೇಳ್ಬಿಟ್ಟು ಇದೆ ಇವ್ರಿಗೆ ರಮೇಶಪ್ಪ ಅವ್ರಿಗೆ ನಂಬರ್ಗೆ ಸ್ವಲ್ಪ ದಿವಸ ಹಂಗೆ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ನಮ್ಮ ಕೈದಾದಾಗ ಹಂಗೆ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ವಿ. ಆಮೇಲೆ ಮತ್ತೆ ಬಂದು ನಾವೇ ಮಾಡ್ತಾ ಇದ್ವಿ. ಈಗ ಮೊನ್ನೆ ಅವರು ಈ ಥರ ಏನೋ ಅರ್ಜಿ ಕೊಟ್ಟವರಂತೆ, 2 ಕೆಲಸನೂ ನೀನೇ ಮಾಡ್ತಾ ಇದ್ದೀಯಾ. ಇವರು ವೆಂಕಟರಾಮಪ್ಪ ಅವ್ರು ಯಾರು, ಏನಾಗಬೇಕು? ಅವರು ನಂಬರ್ ಅಂತೆ ಊರಿಗೆ. ಅದು ನನಗೆ ಅಷ್ಟು ಸರಿಯಾಗಿದ್ದಿಲ್ಲ. ಆಮೇಲೆ ಬಂದು ನಿನ್ನೆ ಬಿಗದ ಕೈ ಕೊಟ್ಟಿದ್ರು ಅವರು. ಯಾರು PDO ನನ್ನ ಕೈ ಕೊಟ್ಟರು. ಈ ಥರ ನಿನ್ನ ಮೇಲೆ ಇದು ಬಂದೈತೆ, 2 ಕೆಲಸ ಅವರೇ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ತೀರಂದ್ರೆ ಇದು ಫಿಲ್ಟ್ರ್ ನೀವೇ ನೋಡ್ಕೊಳ್ರಿ ಅಂತೇಳಿ ಬಿಗದ ಕೈ ನಮ್ಗೆ ನಿನ್ನೆ ಎಲ್ಲ ಮೊನ್ನೆ ಕೊಟ್ಟರು. ಆ ಬಿಗದ ಕೈ ಇಟ್ಕೊಂಡು ನಾನು ಮನೆಗೆ ಹೋದೆ. ಇವ್ರಿಗೆ ಗೊತ್ತಾಗೈತೆ ವಿಷಯ, ಬಿಗದ ಕೈ ನನ್ನ ಕೈಗೆ ಬಂದೈತೆ ಅಂತ. ನಿನ್ನೆಲ್ಲ ಬಂದು ಗಲಾಟೆ ಮಾಡಿದ್ರು. ನಾನು ಕೋಲಾರಿಂದ ಇವ್ರನ್ನ ಕರ್ಕೊಂಬಂದಿದ್ದೀನಿ, ವಾಟರ್ ಮ್ಯಾನ್ಗಳು ಇವರು ಟಿಪ್ಪೇರಿ ಅವ್ರನ್ನ, ಈ ಫಿಲ್ಟ್ರ್ ಹೇಳ್ಕೊಡೋರನ್ನ ಕಲ್ತ್ಕೊಂಡು ನೀನೇ ಮಾಡು ಅಂತಂತಂದ್ರೆ ನಾನು ಇಟ್ಕೊಂಡು ಕೊಡಿಲ್ಲ. ಇಲ್ಲ ಸರ್ ನಾನು ಕೊಡೋಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಯಾವ ಥರ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ನನಗೆ ನಾನು ಕೊಡೋಲ್ಲ. ನಾಳೆ ಹೋಗಿ ಕೇಳಿ ಇದು ಮಾಡೋವರೆಗೂ PDO ಅವ್ರಿಗೆ ಸೇರಿಸ್ತೀನಿ ಅನ್ಕಿ ನಾನು ಇದು ಮಾಡಲ್ಲ ಅಂತೇಳಿ ಸುಮ್ಮನೆ ಆಗೋದು. ಮತ್ತು 2-3 ಸಲ ಬಂದು ಗಲಾಟೆ ಮಾಡ್ರಿ ಸರ್ ಅವರು. ನಿನ್ನ ಹತ್ರ ಐತೆ ಕೀ ಕೊಡು ಅಂತ. ಆಮೇಲೆ ನಾನು ಇವ್ರಿಗೆ ಹೇಳಿದೆ, ರಮೇಶ್ ಅಣ್ಣವ್ರಿಗೆ, ಅಣ್ಣ ಈ ಥರ ಗಲಾಟೆ ಮಾಡ್ತಾರೆ, ನಾನು ಎತ್ಕೊಂಡೋಗಿ ಆಫೀಸಲ್ಲಿ ಕೊಟ್ಬಿಡ್ತೀನಿ ಕೀನ, ಅವ್ರು ಯಾರಿಗಾದ್ರೂ ಕೊಟ್ಕೊಂಡು. ಈ ಊರಲ್ಲಿ ಎಷ್ಟು ದಿವಸ ನೀರಿಲ್ಲಮ್ಮ? ನಿನ್ನೆ ಮೊನ್ನೆ 3 ದಿವಸ. ಈಗ ನೀವು ಇಲ್ಲಿ ಬಂದಿರೋ ಜನಕ್ಕೆ ಅದಕ್ಕೆ ಕೇಳಕ್ಕೆ ಸರ್ ಬಂದಿದ್ವು. ಏನ್ ಕೇಳಕ್ಕಮ್ಮ? ಅದೇ ಇವಾಗ ಅವರು ಅರ್ಜಿ ಏನು ಕೊಟ್ರು, ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಲ್ಲ, ಏನು ತೊಂದರೆ ಇಲ್ದಿರಾ. ಈಗ ರಮೇಶ್ ಅನ್ನೋರು ಮೇಂಟೈನ್ ಮಾಡ್ತಾ ಇದ್ರಲ್ಲ, ಸಂಬಳ ಯಾರು ತಗೊಂತ ಇದ್ರು? ಸಂಬಳ ನಾವೇ ತಗೊಂತ ಇದ್ವಿ. ಅವ್ರು ಬರೀ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಮಾಡ್ತಾ ಇದ್ರು.